ತಾಂತ್ರಿಕ ಸಲಹಾ ಸಮಿತಿ ಅದು ಕೋವಿಡ್ ಪ್ರಾರಂಭದಿಂದಲೂ ಕೂಡ ನಮಗೆ ಮಾರ್ಗದರ್ಶನ ಅಗತ್ಯ ಸೂಚನೆಗಳನ್ನ ಕೊಡ್ತಾ ಬಂದಿದೆ. ನಮ್ಮ ರಾಜ್ಯದಲ್ಲಿ SSLC ಪರೀಕ್ಷೆ ಆದಾಗಲೂ ಕೂಡ ತಾಂತ್ರಿಕ ಸಲಹಾ ಸಮಿತಿ ಏನು ನಮಗೆ ಮಾರ್ಗದರ್ಶಿ ಸೂತ್ರವನ್ನು ಕೊಟ್ಟಿತ್ತು, ಅದರ ಅನುಸಾರವಾಗಿ ನಾವು SSLC ಪರೀಕ್ಷೆನ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ. ಕಳೆದ ನವೆಂಬರ್ನಲ್ಲಿ ನಾವು ಶಾಲಾ ಕಾಲೇಜು ತರಗತಿಗಳ ಬಗ್ಗೆ ನಿರ್ಧಾರ ತಗೊಳ್ಬೇಕು ಅಂತ ನಾವು ಸೇರಿದಾಗ ರಾಜ್ಯದ ತಾಂತ್ರಿಕ ಸಲಹಾ ಸಮಿತಿ ಹೇಳಿದ್ದು ಡಿಸೆಂಬರ್ವರೆಗೂ ಬೇಡ, ಡಿಸೆಂಬರ್ನಲ್ಲಿ ತುಂಬಾ ಚಳಿಗಾಲ ಇರೋದ್ರಿಂದ ಮತ್ತೆ ಎರಡನೇ ಅಲೆ ಬರುವ ಒಂದು ಸಾಧ್ಯತೆ ಇರೋದ್ರಿಂದ ಡಿಸೆಂಬರ್ನಲ್ಲಿ ಬೇಡ, ಡಿಸೆಂಬರ್ 3ನೇ ವಾರದಲ್ಲಿ ನಾವು ಸೇರಿ ಇದಕ್ಕೆ ನಾವು ಅಗತ್ಯ ತೀರ್ಮಾನ ತಗೊಳ್ಳೋಣ ಅಂತ ಅವ್ರು ಹೇಳಿದ್ರು. ಅದೇ ರೀತಿ ಮೊನ್ನೆ ಗುರುವಾರ ಆರೋಗ್ಯ ಸಚಿವರ ಒಂದು ನೇತೃತ್ವದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಕೂಡ ಸೇರಿ ನಮಗೆ ಒಂದಷ್ಟು ಸೂಚನೆಗಳನ್ನ ಮಾರ್ಗದರ್ಶಿ ಸೂತ್ರಗಳನ್ನ ಕೊಟ್ಟಿದೆ. ಅದಂದ್ರೆ ಮೊದಲನೇದು ಬೋರ್ಡ್ ಎಕ್ಸಾಮ್ ಇರೋದ್ರಿಂದ, ಪಬ್ಲಿಕ್ ಎಕ್ಸಾಮ್ ಇರೋದ್ರಿಂದ SSLC ಅಂದ್ರೆ 10th ಮತ್ತೆ ಸೆಕೆಂಡ್ PUC 12th ಈ ತರಗತಿಗಳನ್ನ ಜನವರಿ 1ನೇ ತಾರೀಕಿಂದ ಪ್ರಾರಂಭ ಮಾಡಬಹುದು ಅಂತ ಅವರು ತಮ್ಮ ಸಲಹೆಯನ್ನ ಕೊಟ್ಟಿದ್ದಾರೆ. ಅದರ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆ ಆಯಿತು. ಚರ್ಚೆ ಆದ ಮೇಲೆ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆ, ಆರೋಗ್ಯ ಸಚಿವರು ತಮ್ಮ ಅಭಿಪ್ರಾಯವನ್ನು ಕೊಟ್ಟ ನಂತರ ಸರ್ವಾನುಮತದಿಂದ 10ನೇ ಕ್ಲಾಸು ಮತ್ತೆ 12ನೇ ಕ್ಲಾಸಿನ ತರಗತಿಗಳನ್ನ ಜನವರಿ 1ರಿಂದ ಪ್ರಾರಂಭ ಮಾಡೋದಕ್ಕೆ ಇವತ್ತು ನಿರ್ಧಾರ ಮಾಡಿದೆ. ಅದಕ್ಕೆ ಒಂದಷ್ಟು ನಾವು SOPಗಳನ್ನು ಕೂಡ ರೆಡಿ ಮಾಡಿದ್ದೀವಿ. ಯಾವ್ಯಾವ ರೀತಿ ಇರಬೇಕು, ಸ್ಕೂಲ್ಗಳಲ್ಲಿ ಎಷ್ಟು ಅವಧಿ ಮಾಡಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಿದ್ದೀವಿ. ಇದು ಜೊತೆಗೇನೆ ಕಳೆದ ವಾರ ರಾಜ್ಯದ ಉಚ್ಚ ನ್ಯಾಯಾಲಯ ವಿದ್ಯಾಗಮದ ಬಗ್ಗೆ ಒಂದಷ್ಟು ವಿವರಗಳನ್ನ ಕೇಳಿ ವಿದ್ಯಾಗಮನ್ನು ಕೂಡ ಪ್ರಾರಂಭಿಸಬೇಕು, ಪುನರಾರಂಭಿಸಬೇಕು ಅಂತ ತನ್ನ ಅಪೇಕ್ಷೆನ ವ್ಯಕ್ತಪಡಿಸಿತ್ತು. ಆಗ ನಮ್ಮ ಇಲಾಖೆಯಿಂದ ಪೂರ್ಣ ವಿವರವನ್ನು ಕೊಟ್ಟ ಮೇಲೆ ರಾಜ್ಯ ಹೈಕೋರ್ಟ್ದು ಕೂಡ ಒಂದು ರೀತಿ ಅನುಮತಿ ತಗೊಂಡು ನಾವೀಗ ವಿದ್ಯಾಗಮ ತರಗತಿಗಳನ್ನು ಜನವರಿ 1ನೇ ತಾರೀಕಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. 6ನೇ ತರಗತಿಯಿಂದ 9ನೇ ತರಗತಿವರೆಗೂ ವಿದ್ಯಾಗಮವನ್ನ ಮಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ವಿದ್ಯಾಗಮ ಹೋದ್ಸಲಕ್ಕೆ ಮತ್ತೆ ಈ ಸಲಕ್ಕೆ ವ್ಯತ್ಯಾಸ ಅಂತಂದ್ರೆ ಈ ಬಾರಿ ಶಾಲಾ ಆವರಣಗಳಲ್ಲಿ ಮಾತ್ರ ವಿದ್ಯಾಗಮ ನಡೆಯುತ್ತೆ. ವಾರಕ್ಕೆ 3 ದಿನ ಮಾತ್ರ ಯಾವ್ದಾದ್ರು ಮಕ್ಕಳು ವಿದ್ಯಾಗಮ ತರಗತಿಗೆ ಬರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಮತ್ತೆ ವಿದ್ಯಾಗಮಕ್ಕೆ ಬರೋಕ್ಕಿಂತ ಮುಂಚೆ ಮಕ್ಕಳೆಲ್ಲನೂ ಕೂಡ ತಮ್ಮ ಪೋಷಕರ ಒಪ್ಪಿಗೆ ಪತ್ರವನ್ನ ತರಬೇಕು. ಒಪ್ಪಿಗೆ ಪತ್ರವನ್ನು ತರಬೇಕು. ಅದ್ರ ಜೊತೆನೆ ಆ ಮಕ್ಕಳಿಗೆ ಶೀತ, ನೆಗಡಿ, ಜ್ವರ ಇತ್ಯಾದಿ ಯಾವುದೂ ಇಲ್ಲ ಅನ್ನೋದನ್ನು ಕೂಡ ಪೋಷಕರ ಹತ್ರ ಬರೆಸ್ಕೊಂಡು ಬರಬೇಕು. ಮತ್ತೆ ನಮ್ಮ ಕೊಠಡಿಗಳನ್ನೆಲ್ಲ ಸ್ಯಾನಿಟೈಸ್ ಮಾಡೋದಕ್ಕೆ ಏನೇನು ಎಚ್ಚರಿಕೆ ಕ್ರಮ ತಗೊಳ್ಬೇಕು ಅನ್ನೋದನ್ನು ಕೂಡ ಇವತ್ತು ನಿಶ್ಚಯ ಮಾಡಿದ್ದೀವಿ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಮತ್ತು ನಗರಾಭಿವೃದ್ಧಿ ಇಲಾಖೆಯಿಂದ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳ ಕೊಠಡಿಗಳನ್ನ ಸ್ಯಾನಿಟೈಸ್ ಮಾಡಲಿಕ್ಕೆ ಅಗತ್ಯ ಕ್ರಮ ತಗೊಳ್ಳಿಕ್ಕೆ ಅವರು ಕೂಡ ಇವತ್ತು ಸಿದ್ಧರಾಗಿದ್ದಾರೆ. ಇದರ ಜೊತೆ ವಿದ್ಯಾಗಮದ್ದು ಹೋದ್ಸಲಕ್ಕೆ ಈ ಸಲಕ್ಕೆ ಒಂದು ವ್ಯತ್ಯಾಸ ಅಂತಂದ್ರೆ, ವ್ಯತ್ಯಾಸ ಎಲ್ಲ ಹೋದ್ಸಲ ಕೂಡ ನಾವು ಹೇಳಿದ್ವು, ವಿದ್ಯಾಗಮ ರಾಜ್ಯ ಶಿಕ್ಷಣ ಇಲಾಖೆಯ ಪೇಟೆಂಟ್ ಅಲ್ಲ.
ಅದನ್ನ ಖಾಸಗಿ ಶಾಲೆಯವರು ಕೂಡ ಮಾಡಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಈ ಬಾರಿ ಮಾಡ್ತಾರೆ ಅನ್ನೋದು ನಿರೀಕ್ಷೆ. ಸೊ ಅವರು ಕೂಡ ವಿದ್ಯಾಗಮದ ಮೂಲಕ 6, 7, 8, 9 ತರಗತಿಯ ಮಕ್ಕಳಿಗೆ ಆ ಶಿಕ್ಷಣ ಕಲಿಕೆಯನ್ನು ಮುಂದುವರಿಸೋದಕ್ಕೆ ಅವರು ಕ್ರಮ ತಗೊಳ್ಬೇಕು ಅಂತ ಕೂಡ ನಾವು ತಿಳಿಸಿದ್ದೀವಿ. ಸೊ ಖಾಸಗಿ ಶಾಲೆಗಳು ಕೂಡ ಇದನ್ನ ಪ್ರಾರಂಭ ಮಾಡ್ತಾರೆ ಅನ್ನೋದು ನಮ್ಮ ಅಪೇಕ್ಷೆ. ಇದ್ರ ಜೊತೆ ನಮ್ಮ ಇದು ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳು ಜೊತೆಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಹಾಸ್ಟೆಲ್ ನಡೀತಾ ಇದೆ, ಅಲ್ಲಿ ಕೂಡ ಇನ್ಮೇಲೆ ಹಾಸ್ಟೆಲ್ಗಳನ್ನ ತೆಗಿಬೇಕು ಈ ತರಗತಿಯ ಮಕ್ಕಳಿಗೆ. ಮತ್ತೆ ಬರೋಕ್ಕಿಂತ ಮುಂಚೆ ಅವ್ರಿಗೆಲ್ಲರಿಗೂ ಕೂಡ ಪರೀಕ್ಷೆ ಮಾಡಿ ತಗೋಬೇಕು ಅಂತ ಕೂಡ ಸಮಾಜ ಕಲ್ಯಾಣ ಇಲಾಖೆ ಇವತ್ತು ತೀರ್ಮಾನ ತಗೊಂಡಿದೆ. ಸೊ ಒಟ್ಟಾರೆ ನಾವು ಎಲ್ಲ ವಿವಿಧ ಇಲಾಖೆಯ ಮುಖ್ಯಸ್ಥರೊಂದಿಗೆ ಇವತ್ತು ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಅದರಲ್ಲಿ ಆರೋಗ್ಯ ಇಲಾಖೆ ಮುಂಚೆಯಿಂದನೂ ಕೂಡ ಶಿಕ್ಷಣ ಇಲಾಖೆಯ ಸಹೋದರನಂತೆ ಕೆಲಸ ಮಾಡಿದೆ. ಜೊತೆಗೆ ಸಾರಿಗೆ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆ, ಈ ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಕೂಡ ಈ ಸಭೆಯಲ್ಲಿದ್ದರು. ಅವರು ಕೂಡ ತಮ್ಮ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇಷ್ಟನ್ನ ಈ ಸಭೆಯಲ್ಲಿ ಇವತ್ತು ನಾವು ತೀರ್ಮಾನ ತಗೊಂಡಿದ್ದೀವಿ. ಟೈಮಿಂಗ್ಸ್ ಬಗ್ಗೆ ಏನಾದರೂ ಪರಿಷ್ಕರಣೆ ಮಾಡ್ತೀರಾ ಅಥವಾ ಅದೇ ಟೈಮ್ ಸೇವ್ ಇರುತ್ತೆ? ಟೈಮ್ ಬಗ್ಗೆ ಅಲ್ಲ, ಟೈಮ್ ಬಗ್ಗೆನೂ ಕೂಡ ನಾವು ಡೀಟೇಲ್ ಆಗಿ ನಿಮ್ಗೆಲ್ಲರಿಗೂ ಕೂಡ ಕೊಡ್ತೀವಿ. ಯಾವ್ಯಾವ ದಿವಸ ಎಷ್ಟೆಷ್ಟು ತರಗತಿಗಳು ಎಷ್ಟೆಷ್ಟು ಇರಬೇಕು, ದಿವಸಕ್ಕೆ 3 ತರಗತಿ ಮಾತ್ರ ನಡಿಬೇಕು, ಅದೆಲ್ಲನೂ ಕೂಡ ನಾವು SOP ಮಾಡಿದ್ದೀವಿ. ಅದನ್ನ ನಮ್ಮ ಗ್ರೂಪ್ನಲ್ಲಿ ಇವತ್ತು ಹಾಕ್ತೀವಿ. ಎರಡನೇದು, ಪೋಷಕರು ಈ ತರಗತಿಗೆ ಕಳಿಸ್ಲೇಬೇಕು ಅಂತ ಒತ್ತಾಯ ಇಲ್ಲ. ಅವ್ರ ಅಕಸ್ಮಾತ್ ಮಕ್ಕಳು ತರಗತಿಗೆ ಬರೋದು ಬೇಡ, ನಮ್ಮ ಮಕ್ಕಳು ಆನ್ಲೈನಲ್ಲೇ ಚೆನ್ನಾಗಿ ಕಲಿತಾರೆ, ಚಂದನದ ಆ ಒಂದು ಸಂವೇದ ತರಗತಿಯಿಂದನೇ ಚೆನ್ನಾಗಿ ಕಲಿತಾ ಇದ್ದಾರೆ ಅಥವಾ ಯೂಟ್ಯೂಬ್ ಇಂದನೇ ಚೆನ್ನಾಗಿ ಕಲಿತಾ ಇದ್ದಾರೆ, ಅದಕ್ಕೂ ಕೂಡ ಅವಕಾಶ ಇದೆ. ಅವ್ರು ಹಾಗೆ ಮಾಡ್ಬೋದು. ಯಾರಿಗೆ ಆಸಕ್ತಿ ಇದೆ, ಯಾರು ತರಗತಿಗೆ ಬಂದು ಶಿಕ್ಷಕರ ಹತ್ರ ಕಲಿಬೇಕು, ಶಿಕ್ಷಕರಿಂದ ಸ್ಪಷ್ಟೀಕರಣ ಪಡಿಬೇಕು, ಅವ್ರಿಗೆ ಈ ತರಗತಿಗಳನ್ನ ನಾವು ತೆಗಿತೇವೆ. ಇಲ್ಲ, ಈ ಸದ್ಯಕ್ಕೆ ನಾವು ಭಾನುವಾರ ಮಾಡುವ ಯಾವುದೇ ಒಂದು ಯೋಚನೆ ಸದ್ಯಕ್ಕೆ ಇದೆ. ಸರ್, SLC ಪಠ್ಯಕ್ರಮ ಪರಿಷ್ಕರಣೆ ಹೇಗೆ? ಈಗ ನಮಗೆ ಎಷ್ಟು ದಿನ ಕರೆಕ್ಟಾಗಿ ಸಿಗುತ್ತೆ ಅಂತ ನಾವು ನೋಡ್ತೀವಿ. ನೋಡ್ಬಿಟ್ಟು ಆ ಆಧಾರದ ಮೇಲೆ ನಮಗೆ ಪರೀಕ್ಷೆ ಯಾವಾಗ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಅದರ ನಂತರ ಈ ಪಠ್ಯಕ್ರಮ ಪರಿಷ್ಕರಣೆ ಬಗ್ಗೆ ನಾವು ಹೇಳ್ತೀವಿ. ಸರ್, ಉಳಿದ ತರಗತಿಗಳು ಯಾವಾಗ? ಪರಿಸ್ಥಿತಿ ನೋಡೋಣ. ನಿಮ್ಮೆಲ್ಲರದು ಹಾರೈಕೆಯಿಂದ ಬೇಗ ನಮ್ಮ ಆರೋಗ್ಯವಂತ ಒಂದು ಪರಿಸ್ಥಿತಿ ಬಂದರೆ ಎಲ್ಲರೂ ಕೂಡ ಮಾಡ್ತೀವಿ. ಅಲ್ಲ, ಈಗ ಹೇಳಿದ್ದೀನಲ್ಲ, ಈಗ ತಾನೇ ಹೇಳಿದೆ, ನಮಗೆ ಎಷ್ಟು ದಿನ ಸಿಗುತ್ತೆ. ತಮ್ಗೆಲ್ಲ ಒಂದು ವಿಚಾರ ಗೊತ್ತಿರ್ಬೋದು, ನಮ್ಮ ಚಂದನದ ಮೂಲಕ ಏನು ತರಗತಿಗಳು ಮಾಡ್ತಾ ಇದ್ದೀವಿ, ಆ ಮೂಲಕ ಮಾಡಿರುವ ವ್ಯವಸ್ಥೆಯಿಂದ ಡಿಸೆಂಬರ್ ಕೊನೆಗೆ ನಮ್ಮ ಸಿಲೆಬಸ್ ಒಂದು ರೌಂಡ್ ಮುಗಿಯುತ್ತೆ. ಏನದು ಜನವರಿಯಿಂದ ನಾವು ರಿವಿಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ವಿದ್ಯಾಗಮ SSLC PUC ತರಗತಿಗಳಾದ್ರೂ ಕೂಡ ನಮ್ಮ ಚಂದನದ ಸಂವೇದ ಕಾರ್ಯ ಇದು ಪಾಠಗಳು ಮುಂದುವರಿಯುತ್ತೆ. ಅದನ್ನ ನಾವು ನಿಲ್ಲಿಸೋದಿಲ್ಲ. ವಿದ್ಯಾಗಮಕ್ಕೆ ಕಡ್ಡಾಯ ಇಲ್ಲ ಅಂತ ಹೇಳಿದ್ರೆ ಈಗ ಹಾಜರಾತಿ ಏನಾದ್ರು ಅಲ್ಲ, 10th 12th ಕೂಡ ಅದೊಂದು ನಾವು ಕೊಟ್ಟಿದ್ದೀವಿ. ಅವ್ರಿಗೇನು ಬೇಡ ಅಂತಂದ್ರೆ ಅವ್ರಿಗೂ ಕೂಡ ಅದೇನು ಬೇಡ. ಅವರು ಆದ್ರೆ ಆನ್ಲೈನ್ ಅಥವಾ ಆಫ್ಲೈನ್ ಕಲ್ತರೆ ಒಳ್ಳೇದು ಅನ್ನೋದು ನಮ್ಮ ಅಪೇಕ್ಷೆ. ಅದನ್ನು ಕೂಡ ನಾವು ತಿಳಿಸ್ತೀವಿ. ನಾವು ಸರ್, ಈಗ ಸ್ಕೂಲ್ ಇಲ್ಲ ಕಡ್ಡಾಯ ಇಲ್ಲ. ಸರ್, ಈಗ ಸ್ಕೂಲ್ ಬರುವ ಮಕ್ಕಳಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ ಇಲ್ಲ. ಅದನ್ನು ಕೂಡ ನಾವು ಯೋಚನೆ ಮಾಡೋದು. ಡಿಗ್ರಿ ಮಕ್ಕಳು ಇದೆಲ್ಲ ನೋಡಿ ಯಾರಿಗೆ ಲಕ್ಷಣಗಳಿದೆ, ಆ ಲಕ್ಷಣ ಇರುವ ಮಕ್ಕಳಿಗೆ ಮಾತ್ರ ನಾವು ಟೆಸ್ಟ್ ನಾವು ಮಾಡಿಸ್ತೀವಿ. ಜೊತೆಗೆ ಪ್ರತಿ ಶಾಲೆನಲ್ಲಿ ಒಂದು ಐಸೋಲೇಷನ್ ರೂಮ್ ಇಟ್ಟಿರ್ತೀವಿ. SLC ಎಕ್ಸಾಮ್ ಟೈಮಲ್ಲಿ ಇಟ್ಟಿದ್ವಿ ನಾವು. ಅಕಸ್ಮಾತ್ ಅಲ್ಲೇನ ಲಕ್ಷಣ ಕಂಡ್ರೆ ಆ ಒಂದು ರೂಮಲ್ಲಿ ಇಟ್ಟು ನಾವು ಅದನ್ನ ಅವ್ರಿಗೇನು ಬೇಕೋ ಅದನ್ನ ನಾವು ವ್ಯವಸ್ಥೆ ನಾವು ಮಾಡ್ತೀವಿ. ಸರ್, ವಿದ್ಯಾಗಮಕ್ಕೆ ಬಿಸಿ ಊಟ ಇರುತ್ತಾ? ಈಗ ಬಿಸಿ ಊಟದ ಬಗ್ಗೆ ಕಳೆದ ವಾರ ಹೈಕೋರ್ಟ್ನಲ್ಲಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು, ವಿಚಾರಣೆ ಆಯಿತು. ಆಗ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ಸದ್ಯದ ಪರಿಸ್ಥಿತಿನಲ್ಲಿ
ಮಧ್ಯಾಹ್ನ ಬಿಸಿ ಊಟ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಮನೆಗಳಿಗೆ ಆ ಪರಿಕರಗಳನ್ನೆಲ್ಲ ಒದಗಿಸ್ತೀವಿ ಅಂತ ನಾವು ಹೇಳಿದ್ದೀವಿ. ಯಾಕಂದ್ರೆ ಕ್ಲಾಸಸ್ ನಡೆಯೋದೇ 3 ಪೀರಿಯಡ್, ಮಧ್ಯಾಹ್ನದ ಹೊತ್ತಿಗೆ ಕ್ಲಾಸಸ್ ಮುಗಿದೋಗುತ್ತೆ. ಅಲ್ಲ, ಫಸ್ಟ್ PUC ಕೂಡ ಒಂದು 15 ದಿವಸ ನೋಡಿ, ಪರಿಸ್ಥಿತಿ ನೋಡಿ ನಾವು ನಿರ್ಧಾರ ತಗೋತೀವಿ. ಸರ್ 1 ರಿಂದ 9ನೇ ತರಗತಿ ತನಕ ಪರೀಕ್ಷೆಗಳು ಇರ್ತಾವ, ಅದೊಂದು ಗೊಂದಲ ಇದೆ ಸರ್. ಹಂಗೆ ಅದೊಂದು, ಹಾಗಾಗಿ ಪರೀಕ್ಷೆಗಳು ಇರ್ತದ. ಈಗ 6ನೇ ಕ್ಲಾಸಿಂದ 9ನೇ ಕ್ಲಾಸು ಮೊದಲು ವಿದ್ಯಾಗಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಪರಿಸ್ಥಿತಿ ಸುಧಾರಿಸಿದ ಮೇಲೆ ಬೇರೆ ತರಗತಿ ಮಾಡ್ತೀವಿ. ಆಗ ನಾವು ನಿರ್ಧಾರ ತಗೊಂಡು ಹೇಳ್ತೀವಿ. ಅಲ್ಲಲ್ಲ, ಹಾಸ್ಟೆಲ್ನಲ್ಲಿ ಯಾರು ಮಕ್ಕಳು ಇರ್ತಾರೆ ಅವ್ರು ಹೋಗಕ್ಕೆ ಅವಕಾಶ ಇದೆ ಅವ್ರಿಗೆ. ಅಲ್ಲ, ಅದಕ್ಕೋಸ್ಕರ ಸೋಷಿಯಲ್ ವೆಲ್ಫೇರ್ ಅವರು ನಾವು ಪೂರ್ತಿ ತಯಾರಿದ್ದೀವಿ, ಅವ್ರಿಗೆ ಶೇರ್ ಮಾಡಿಸ್ತೀವಿ, ಮತ್ತೆ ಆಗಾಗ ಮಾಡಿಸ್ತೀವಿ. ಅಲ್ಲ, ಈಗಾಗಲೇ ಶಿಥಿಲ ವ್ಯವಸ್ಥೆ ಯಾವ್ದು ಹೋಗಿದೆ, ಅದಕ್ಕೇನು ಅಗತ್ಯ ದುರಸ್ತಿ ಮಾಡಬೇಕು ಅದನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತೆ ವಿದ್ಯಾಗಮ ಹೊರ ಆವರಣದಲ್ಲಿ ಮಾಡೋದು. ಈಗ ಇಡೀ ಶಾಲೆಯ ಕೊಠಡಿಗಳು ನಮಗೆ ಲಭ್ಯ ಇರೋದ್ರಿಂದ ಒಂದು ಕೊಠಡಿನಲ್ಲಿ ಮ್ಯಾಕ್ಸಿಮಮ್ 15 ಜನ ಮಾತ್ರ ವಿದ್ಯಾರ್ಥಿಗಳನ್ನ ನಾವು ಕೊಡಿಸ್ತೀವಿ. 15 ಜನ ಮಾತ್ರ ವಿದ್ಯಾರ್ಥಿಗಳು ಒಂದು ತರಗತಿ ಕೂತ್ಕೊಳ್ತಾರೆ. ಸೊ ಎಲ್ಲ ರೂಮ್ಗಳನ್ನು ಕೂಡ ಉಪಯೋಗಿಸ್ಕೊಳ್ತೀವಿ ನಾವು. ಶಿಥಿಲಾವಸ್ಥೆಯಲ್ಲಿರುವ ರೂಮ್ಗಳಿಗೆ ಮಕ್ಕಳಿಗೆ ಯಾವುದೇ ಅಪಾಯ ಆಗದೇ ನಾವು ಮಾಡ್ತೀವಿ. ಸರ್, ಈಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ SSLC ಮತ್ತೆ PUC ಸೇರಿದ್ರೆ ಹತ್ತತ್ರ 14 ಲಕ್ಷ ವಿದ್ಯಾರ್ಥಿಗಳು ನಮಗೆ ಸಿಗ್ತಾರೆ. ನಿತ್ಯವೂ ಅವ್ರೆಲ್ಲರಿಗೂ ಥರ್ಮಲ್ ಸ್ಕ್ಯಾನಿಂಗ್ ಆಗುತ್ತಾ, ಸ್ಯಾನಿಟೈಸ್ ವ್ಯವಸ್ಥೆ? ಈಗ SSLC ಮಾಡಿದ್ವಲ್ಲ, ಅದನ್ನೆಲ್ಲ ಮಾಡ್ತೀವಿ. ಥರ್ಮಲ್ ಸ್ಕ್ರೀನಿಂಗು, ಸ್ಯಾನಿಟೈಸೇಷನ್ಗೆ ಬೆಸ್ಟ್ ಅಂತಂದ್ರೆ ನೀರು, ಸೋಪ್ ಇಡ್ತೀವಿ. ಅದಕ್ಕಿಂತ ಬೆಸ್ಟ್ ಸ್ಯಾನಿಟೈಸೇಷನ್ ಅದನ್ನು ಮಾಡ್ತೀವಿ. ಸರ್